ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲೇ ಅಕ್ಕ, ಇವತ್ತೇನು ನೋಟ್ ಮಾಡ್ಕೊಂಡೆ. ದುಡ್ಡು ಹೆಚ್ಕೊಂಡ್ರು ಇಷ್ಟೊಂದು ಕೋಪದಲ್ಲಿರೋದು ನೋಡಿದ್ರೆ ಏನೋ ಸಮಸ್ಯೆ ಆಗಿದೆ ಅನ್ಕೋತೀನಿ. ಪಾರ್ವತಿ, ನೀನು ಇಂಥ ತಪ್ಪು ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ನನ್ನ ಪೇಷನ್ಸ್ಗೂ ಒಂದು ಲಿಮಿಟ್ ಇರುತ್ತೆ. ಮತ್ತೆ ಮತ್ತೆ ನೀನು ಅದನ್ನು ಟೆಸ್ಟ್ ಮಾಡ್ತಾ ಇದೆಯಾ? ಯಾಕೆ ದೊಡ್ಡ ಯಜಮಾನ್ರೆ, ಏನಾಯಿತು? ಅಕ್ಕ ಏನಾದರೂ ತಪ್ಪು ಮಾಡಿದ್ಲಾ? ಅಥವಾ ನಿಮ್ಗೇನಾದರೂ ಬೇಜಾರಾಗೋ ರೀತಿ ನಡ್ಕೊಂಡ್ಲಾ? ದೊಡ್ಡ ಯಜಮಾನ್ರೆ, ನಿಮ್ಮ ತಾಳ್ಮೆ ಬಗ್ಗೆ ನಂಗೆ ಗೊತ್ತು. ನೀವು ಯಾವತ್ತೂ ಯಾರಿಗೂ ಕಾರಣ ಇಲ್ಲದೆ ರೇಗೋದಿಲ್ಲ. ಅಂಥದ್ರಲ್ಲಿ ಇವತ್ತ್ಯಾಕೆ ಸಿಟ್ಟಾಗಿದ್ದೀರಾ? ನಾನು ಏನು ತಪ್ಪು ಮಾಡಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ನೀವು ಇಷ್ಟೊಂದು ಸಿಟ್ಟಾಗಿದ್ದೀರಾ ಅಂದರೆ ಖಂಡಿತ ನಾನೇನೋ ತಪ್ಪು ಮಾಡಿರ್ತೀನಿ ಅಂತ ಅನ್ನಿಸ್ತಿದೆ. ನಾನೇನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ, ತಿದ್ಕೋತೀನಿ. ನೀವು ಹೇಳೋದೆಲ್ಲ ನನ್ನ ಒಳ್ಳೇದಕ್ಕೆ ಅಂತ ಗೊತ್ತು. ಇವತ್ತು ನೀನು ಏನು ಮಾಡಿದೆ? ಸೌಜನ್ಯ ಹತ್ರ ಏನು ಮಾತಾಡಿದೆ ಅಂತ ನೆನಪು ಮಾಡ್ಕೋ. ಅದು ನೀವು ಕೇಳ್ತಿರೋದು ದಾಸವಾಳದ ವಿಷಯ ತಾನೇ? ತಪ್ಪಾಯಿತು ದೊಡ್ಡ ಯಜಮಾನ್ರೆ, ನಾನಾಗೆ ಬೇಕು ಅಂತ ಹೇಳಲಿಲ್ಲ. ನಿನ್ನ ಮುಖ ಹೊಳೆಯೋದಕ್ಕೆ ಏನು ಮಾಡ್ತೀಯ ಅಂತ ಕೇಳಿದ್ರು, ಅದಕ್ಕೆ ದಾಸವಾಳದ ಹೂವಿನ ಬಗ್ಗೆ ಹೇಳಿದೆ ಅಷ್ಟೇ. ಅದೇ ಆ ವಿಷಯನೇ ಇಷ್ಟು ದಿನ ನೀ ಮುಚ್ಚಿಟ್ಟಿದ್ದು ದೊಡ್ಡ ತಪ್ಪು. ನನಗೆ ಅಳು ಬರ್ತಿದೆ ದೊಡ್ಡ ಯಜಮಾನ್ರೆ. ದಯವಿಟ್ಟು ನಾನು ಏನು ತಪ್ಪು ಮಾಡಿದೆ ಅಂತ ಹೇಳಿ. ಅಳುವಂಥದ್ದು ಏನೂ ಆಗಿಲ್ಲ ಪಾರ್ವತಿ. ನಿನಗೆ ಗೊತ್ತಿಲ್ಲದೇನೆ ನನಗೆ ಬೇಕಾಗಿರೋದನ್ನು ಮಾಡಿದ್ಯಾ. ಎನಿವೇಸ್, ಥ್ಯಾಂಕ್ಸ್ ಅಲಾಟ್ ಪಾರ್ವತಿ. ಹೋಗಿ ಮಲ್ಕೊಳ್ಳಿ. ಗುಡ್ ನೈಟ್. ಗಣಿ, ದೊಡ್ಡ ಯಜಮಾನ್ರು ನನ್ನ ಹೊಗಳಿದ್ರೋ ಬೈದ್ರೋ ಒಂದೂ ಗೊತ್ತಾಗ್ತಿಲ್ವಲ್ಲೋ. ಅಲ್ಲ, ಕೋಪ ಬಂದವ್ರು ಯಾರಾದರೂ ಥ್ಯಾಂಕ್ಸ್ ಹೇಳ್ತಾರಾ? ಅಯ್ಯೋ ಅಕ್ಕ, ನನಗೂ ಅದೇ ಅರ್ಥ ಆಗ್ತಿಲ್ಲ. ಮೊದಲು ಕೋಪದಲ್ಲಿದ್ದರು, ಆಮೇಲೆ ನಕ್ಕಿದ್ರು. ಇದು ಕೋಪನ ನಗುನ ಪಂಡ್ರಾಪುರದ ಪಾಂಡುರಂಗನೇ ಹೇಳಬೇಕು. ಬರಕ್ಕ. ಪ್ರೀತು, 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 ಗುಡ್ ಮಾರ್ನಿಂಗ್ ಪ್ರೀತು. ಆದರೆ ಇವತ್ತು ನಿನಗೆ ಬ್ಯಾಡ್ ಮಾರ್ನಿಂಗ್ ದಿಶಾ. ಮೀನ್ಸ್ ವಾಟ್ ಯು ಮೀನ್? ಐ ಮೀನ್, ಇವತ್ತು ನಿನ್ನ ರಿಯಲ್ ಫೇಸು ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಪ್ರೀತು, ನಿನ್ನೆ ನಡೆದಿರೋ ವಿಚಾರ ಪ್ಲೀಸ್ ಮರ್ತ್ಬಿಡು. ಏಯ್, ಮರೆಯೋದಕ್ಕೆ ನೀನು ಮಾಡೋದನ್ನು ಸಣ್ಣ ತಪ್ಪ. ನಮ್ಮಮ್ಮನಿಗೆ, ಐ ಮೀನ್ ಅರಸನ ಕೋಟೆ ಅಖಿಲಾಂಡೇಶ್ವರರಿಗೆ ಮಾಡಿರೋ ಮೋಸನ ನಾನು ಮರೆಯೋದು ನೋ ಚಾನ್ಸ್. ನಿನ್ನ ಅಸಲಿ ಮುಖನ ಇವತ್ತು ಎಲ್ಲರ ಮುಂದೆ ಬಯಲು ಮಾಡ್ತೀನಿ, ನೋಡ್ತಾ ಇರು. ಹೌದು, ನನಗೆ ನನ್ನ ಹೆಸರು ಬದಲಾಯಿಸ್ಕೊಳ್ಳೋಕೆ ಇಷ್ಟ ಇರಲಿಲ್ಲ, ಅದಕ್ಕೆ ನಾನು ಈ ಸ್ಟ್ರಾಟಜಿ ಮಾಡಿದೆ. ಅದರಲ್ಲಿ ಏನು ತಪ್ಪು? ಇಷ್ಟಕ್ಕೂ ನೀನಾಗೆ ಹೋಗಿ ಎಲ್ರ ಮುಂದೆ ಈ ವಿಷಯ ಹೇಳಿದ್ರು ನಿನ್ನ ಮಾತು ಯಾರೂ ನಂಬಲ್ಲ. ನಿನಗೂ ಗೊತ್ತು ತಾನೆ? ಏಯ್, ನಾನಾಗೆ ಹೋಗಿ ಸತ್ಯ ಹೇಳಿದ್ರೆ ಯಾರೂ ನಂಬಲ್ಲ ಅಂತ ನನಗೆ ಗೊತ್ತು. ಅದೇ ಸತ್ಯನ ನಿನ್ನ ಫ್ರೆಂಡ್ ದೀಪ ಬಂದು ಹೇಳಿದ್ರೆ ನಂಬ್ತಾರ ತಾನೆ?
ಈಗಾಗಲೇ ನನ್ನ ಫ್ರೆಂಡ್ ದೀಪನ ಕರ್ಕೊಂಡು ಬರ್ತಾ ಇದ್ದಾನೆ. ಅವ್ರು ಬರ್ತಿದ್ದ ಹಾಗೆ ನಮ್ಮ ಮನೆಯವ್ರ ಮುಂದೆ ಎಲ್ಲ ನಿನ್ನ ನಾಟಕನ ಬಯಲು ಮಾಡ್ತೀನಿ. ಇವತ್ತು ನಿನ್ಗೊಂದು ಗತಿ ಕಾಣಿಸ್ತೀನಿ ಕಣೆ. ಇನ್ಯಾವತ್ತು ನೀನು ಯಾರ ಜೀವನದಲ್ಲೂ ಆಟ ಆಡಬಾರ್ದು, ಆ ರೀತಿ ಪಾಠ ಕಲಿಸ್ತೀನಿ. ನೋಡ್ತಾ ಪಾರ್ವತಿ, ಇವಳು ಏನೇನು ಮಾತಾಡ್ದು ಅಂತ ನೀನು ಕೇಳಿಸ್ಕೊಂಡೆ ಅಲ್ವಾ? ಈಗಲಾದ್ರೂ ಗೊತ್ತಾಯ್ತು ಅಸಲಿ ಮುಖ ಏನು ಅಂತ. ಇವತ್ತು ಎಲ್ಲರ ಮುಂದೆ ಇವಳು ಬಂಡವಾಳ ನಾನು ಬಯಲು ಮಾಡ್ತೀನಿ. ಪ್ರೀತು ಏಯ್, ಯಾವಾಗ್ಲೂ ಅವ್ನು ಹಿಂದೆ ಮುಂದೆ ಸುತ್ತೋದು ನಿನ್ ಕೆಲಸನ? ನನ್ನ ಪ್ರಕಾರ ಅವನಿಗೆ ನಿನ್ ಕುಮ್ಮಕ್ಕೂ ಇದೆ ಅನ್ಸುತ್ತೆ ಕಣೆ. ಐ ಸಿ ಯು. ಪ್ರೀತು ದಾಮಿನಿ, ದಿಶಾ ಬಂದಿದ್ದಾಳಾ? ದಿಶಾನ್ ಧ್ವನಿ ಕೇಳಿದ ಹಾಗಿತ್ತು. ಹೌದಕ್ಕ, ಬಂದಿದ್ದಾಳೆ. ಪ್ರೀತಮ್ನ ನೋಡೋಕೆ ಬಂದಿದ್ದಾಳಂತೆ. ಬಂದವಳೆ ಪ್ರೀತಮ್ ಅಂತ ನೇರ ಅವ್ನ ರೂಮ್ಗೆ ಹೋದ್ಲು. ಅದಕ್ಕೆ ನಾನು ಏನು ಡಿಸ್ಟರ್ಬ್ ಮಾಡಲಿಲ್ಲ. ದಿಶಾ, ಏನಿವತ್ತು ಸರ್ಪ್ರೈಸ್ ವಿಸಿಟ್? ನೀನು ಬರೋ ವಿಷಯ ನಮಗೆ ಗೊತ್ತೇ ಇರಲಿಲ್ಲ. ಅಪ್ಪ ಅಮ್ಮ ಬರಲಿಲ್ವಾ? ಆಂಟಿ, ಅದು ಮಾಮ್ ಆ್ಯಂಡ್ ಡ್ಯಾಡ್ ಎಂಗೇಜ್ಮೆಂಟ್ ಪ್ರಿಪ್ರೇಷನ್ಸ್ ಅಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ. ಅರೆ, ಇದ್ಯಾಕೋ ಗಡಿ ಇಲ್ಲಿ ಹಿಂಗೆ ಕೂತಿದೀಯಾ? ಊಟ ಮಾಡಿದ್ಯಾ? ಊಟ ಎಲ್ಲಿ ಊಟ ಹಾಕೊಡೋಳೆ, ಅಲ್ಲಿ ಊತ್ಕೊಂಡು ಕೂತಿದ್ದಾಳೆ. ನನ್ಗೇನು ಗೊತ್ತು, ನೀನೇ ಹೋಗಿ ಕೇಳು. ಪಾರ್ವತಿ, ಅಪ್ಪ, ಯಾಕಮ್ಮ ಹಿಂಗೆ ಕೂತಿದೀಯಾ? ಏನೇ ಯೋಚನೆ ಮಾಡ್ತಿದೀಯಾ? 11 ಗಂಟೆ ಆದರೂ ಇನ್ನೂ ಊಟನೇ ಮಾಡಿಲ್ವಂತಲ್ಲ? ಅಪ್ಪ, ಆ ದಿಶಾ ಅಮ್ಮವರು ಹೆಸರು ಬದಲಾಯಿಸ್ಕೊಳ್ಳೋ ವಿಷಯದಲ್ಲಿ ಆ ಗುರುಗಳಿಗೆ ದುಡ್ಡು ಕೊಟ್ಟು ಸುಳ್ಳು ಹೇಳಿಸಿ ಅಖಿಲಮ್ಮವ್ರನ್ನೇ ಯಾಮಾರಿಸಿದಾರಪ್ಪ. ಇದ್ರ ಬಗ್ಗೆ ಚಿಕ್ಕೇಜ್ಮಾನ್ರ ಹತ್ರ ಮಾತಾಡ್ಬೇಕಾದ್ರೆ ನಾನೇ ಕೇಳಿಸ್ಕೊಂಡೆ ಅಪ್ಪ. ಈಗಲೇ ಇಷ್ಟು ಮೋಸ ಮಾಡೋರು ಇನ್ನು ಮದುವೆ ಆಗಿ ಬಂದ್ಮೇಲೆ ಇನ್ನೇನೆಲ್ಲ ಮಾಡ್ತಾರೆ ಅಂತ ಭಯ ಆಗ್ತಿದೆ ಅಪ್ಪ. ಅಖಿಲಮ್ಮವ್ರಿಗೆ ಮೋಸ ಆಗೋದನ್ನ ನೋಡೋಕ್ಕಾಗಲ್ಲ. ನೋಡು ಪಾರು, ಬಡವ ನೀ ಮಡಗ್ದಂಗೆ ಇರುವಂತ ತಿಳಿದವ್ರು ಹೇಳಿದ್ದಾರೆ. ನಾವು ಹಾಗೆ ಇರಬೇಕು ಕಣೆ. ದೊಡ್ಡವ್ರ ಮದುವೆಗಳ ಹಿಂದೆ ವ್ಯಾಪಾರದ ಬುದ್ಧಿನೂ ಇರುತ್ತೆ. ಈ ವಿಷಯದಲ್ಲಿ ನೀನು ತಲೆ ಹಾಕಬೇಡ. ನೀನು ಪಾಡಿಗೆ ನೀನು ಇದ್ಬಿಡೆ. ನೀನು ದಮ್ಮಯ್ಯ ಅಂತೀನಿ ಕಣೆ. ಅಯ್ಯೋ ಅಪ್ಪ, ಏನಿದೆಲ್ಲ? ಸರಿ, ಇನ್ಮೇಲೆ ನಾನು ಯಾರ ವಿಷಯಕ್ಕೂ ತಲೆ ಹಾಕಲ್ಲ. ಬನ್ನಿ ಊಟ ಮಾಡೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.